8 ವರ್ಷಗಳ ಕಾಲ ಶಿಕ್ಷಕಿಯಾಗಿಯೂ ಕರ್ತವ್ಯ ನಿರ್ವಹಿಸಿದ್ದೇನೆ. ವಿಶೇಷ ಚೇತನ ದಿನಾಚರಣೆಯ ದಿನದಂದೇ ನನ್ನನ್ನು ಗುರುತಿಸಿ ಸನ್ಮಾನಿಸಿರುವ ತಾಲೂಕಾ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘ VRW ಮತ್ತು MRWಗಳಿಗೆ ನಾನು ಆಭಾರಿ ಎಂದು ಹುಟ್ಟುತ್ತಲೇ ಅಂಧತ್ವಕ್ಕೆ ತುತ್ತಾದ ಸಪ್ನಾ ನಾಯಕ್ ಹೇಳಿದರು. ಅಂಕುಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯಾಲಯದ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಸನ್ಮಾನ ಸ್ವೀಕರಿಸಿ ಅಂಧರು ರಚಿಸಿರುವ ಗೀತೆಯನ್ನ ಹಾಡಿ ಮಾತನಾಡಿದ ಸ್ವಪ್ನಾ ನಾಯಕ್, ನನಗೆ ನನ್ನ ಶಿಕ್ಷಣ ಪೂರೈಸುವಾಗ ಹಲವು ಗುರುಗಳು ಸಹಕರಿಸಿದ್ದಾರೆ. ಬೇರೆ ಬೇರೆ ಸ್ಥಳಗಳಲ್ಲಿ ಗೌರವ ಸ್ವೀಕರಿಸಿ ನನ್ನ ಸಂಗೀತ ಪ್ರತಿಭೆಯನ್ನ ತೋರ್ಪಡಿಸಿದ್ದೇನೆ ಎಂದರು. ಸಮಾಜದಲ್ಲಿ ಇವರಿಗೂ ಕೂಡ ಬಾಳಲು ಅವಕಾಶ ನೀಡೋಣ. ಸಮಾಜದಲ್ಲಿ ಇವರಿಗೂ ಕೂಡ ಬಾಳಲು ಅವಕಾಶ ನೀಡೋಣ. ಓದು ಬರಹವ ಕಲಿಸುತ್ತ ನಾವು, ಓದು ಬರಹವ ಕಲಿಸುತ್ತ ನಾವು ಅನಕ್ಷರತೆಯನ್ನು ಅಳಿಸೋಣ. ನಾವು ಸಾಕ್ಷರತೆಯನ್ನು ಸಾರೋಣ, ನಾವು ಸಾಕ್ಷರತೆಯನ್ನು ಸಾರೋಣ. ಅಂಗವಿಕಲತೆಯು ಕೊರತೆಯಲ್ಲ, ಬುದ್ಧಿಮಾಂದ್ಯರು ಅಸಹಾಯಕರಲ್ಲ. ಶ್ರವಣಹೀನತೆಯು ಕಂಠಕವಲ್ಲ, ಅಂಧತ್ವವು ಅಂಧಕಾರವಲ್ಲ. ಪತ್ರಕರ್ತ ಸುಭಾಷ್ ಕಾರೇಬೈಲ್ ಮಾತನಾಡಿ, ಒಬ್ಬೊಬ್ಬ ವಿಶೇಷ ಚೇತನರಲ್ಲಿ ಒಂದೊಂದು ರೀತಿಯ ಪ್ರತಿಭೆ ಇದೆ. ಹುಟ್ಟಿನಿಂದಲೇ ಅಂಧತ್ವ ಇರುವಾಗಲೂ ಅಂಧತ್ವವನ್ನ ಮೆಟ್ಟಿ ನಿಂತು ಸಾಧನೆ ಮಾಡಿದ ಸಾಧಕಿ ಸ್ವಪ್ನಾ ನಾಯಕ್ ಮಾದರಿಯಾಗಿ ನಿಲ್ಲುತ್ತಾಳೆ. ಸರ್ಕಾರ, ಸಂಬಂಧಿಸಿದ ಅಧಿಕಾರಿಗಳು ಸ್ವಪ್ನಾಳ ಬದುಕಿಗೆ ಸಹಕಾರವನ್ನ ನೀಡಿ ಉದ್ಯೋಗಾವಕಾಶವನ್ನ ಕಲ್ಪಿಸುವುದರ ಮೂಲಕ ನೆರವಾಗಬೇಕಿದೆ ಎಂದರು. ಇವರೆಲ್ಲರೂ ಸರಿಯಾಗಿ ಪ್ರತಿಯೊಬ್ಬ ವಿಶೇಷ ಚೇತನರಿಗೆ ಸಹಕರಿಸಿದಾಗ ಅವರ ಬಾಳು ಬೆಳಕಾಗ್ತದೆ. ಸರ್ಕಾರದಿಂದ ಸಿಗುವಂತಹ ಯೋಜನೆಗಳು ಅವರಿಗೆ ಸಿಗಲಿಕ್ಕೆ ಸಹಕಾರವಾಗ್ತದೆ ಅಂತ ಒಂದು ವಿಶೇಷವಾಗಿ ಸಹಕಾರವನ್ನು ನೀಡ್ತಾ ಬಂದಿರುವಂತಹ ನಮ್ಮ ಈ ಒಂದು ವಿಶೇಷ ಚೇತನರ ನೋಡಲ್ ಅಧಿಕಾರಿಗಳಾಗಿರುವಂತಹ ಜೋಶಿ ಮೇಡಮ್ ಅವರೇ ಹಾಗೂ ಒಬ್ಬ ಮಗಳು ಕಚೇರಿಯನ್ನು ಸ್ಥಳಾಂತರ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ತೊಂದರೆ ಆಗ್ತದೆ ಅಲ್ಲಿಗೆ ಹೋಗ್ಲಿಕ್ಕೆ ಎನ್ನುವ ವಿಚಾರಧಾರೆಗಳನ್ನ ಹಂಚಿಕೊಂಡು ಪ್ರತಿ ಹಂತದಲ್ಲಿ ನನ್ನ ಜೊತೆಗೆ ಇದ್ದು ಪ್ರತಿಯೊಂದು ಕ್ಷಣದಲ್ಲಿಯೂ ವಿಶೇಷ ಚೇತನರ ಕುರಿತಾಗಿ ಕಾಳಜಿ ಕಳಕಳಿ ಇರುವಂತಹ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮವರಿಗೇನಾದ್ರೂ ಸಹಕಾರ ಆಗ್ತದೆಯೋ ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿ ಕ್ಷಣ ವಿಶೇಷ ಚೇತನರಿಗಾಗಿ ಚಿಂತೆ ಮಾಡುವಂತಹ ತಾಲೂಕು ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರುವ ನನ್ನ ಆತ್ಮೀಯ ಸಹೋದರ ವಿಜಯಣ್ಣ ಅವರೇ, ಒಬ್ಬ ಮಹಿಳೆ ಮನಸ್ಸು ಮಾಡಿದ್ರೆ ಯಾವ ರೀತಿಯ ಸಾಧನೆಯನ್ನು ಸಹ ಮಾಡಬಹುದು. ಅತ್ಯಂತ ಒಂದು ಫೋನ್ ಕರೆ ಮಾಡಿದಾಗ ಅತ್ಯಂತ ಆತ್ಮೀಯ ಭಾವ, ಮನಸ್ಸು ತುಂಬಿ ಸಹೋದರತ್ವದ ಭಾವನೆಯಲ್ಲಿ ಮಾತನಾಡಿಸುವಂತಹ ರೀತಿ, ಇವೆಲ್ಲವನ್ನ ಮೈಗೂಡಿಸಿಕೊಂಡು ತಾಲೂಕಿನ MRW ಆಗಿ ತನ್ನ ವಿಕಲಚೇತನರ ನೋಡೆಲ್ ಅಧಿಕಾರಿ ಸವಿತಾ ಜೋಶಿ ಮಾತನಾಡಿ, ಸ್ವಪ್ನಾರ ಸಂಗೀತ ಸಾಧನೆಗೆ ಇಂಪಾದ ಕಂಠಸಿರಿಗೆ ಇವರೇ ನಮ್ಮ ಅಂಕೋಲೆಯ ಗಾನ ಕೋಗಿಲೆಯಾಗುವುದರಲ್ಲಿ ಎರಡು ಮಾತಿಲ್ಲ ಎಂದರು. ತಾಲೂಕಾ ವಿಕಲಚೇತನ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ವಿಜಯ್ ನಾಯ್ಕ್ ಮಾತನಾಡಿದ್ರು. ಸಂಗೀತ ಲೋಕದಲ್ಲಿ ಸಾಧನೆ ಮಾಡಿದ ಸ್ವಪ್ನಾ ನಾಯಕ್, ತಾಲೂಕಾ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ವಿಜಯ್ ನಾಯ್ಕ್, MRW ಕವಿತಾ ನಾಯ್ಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಮೊಗಟ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ನಾಯಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅಂಗನವಾಡಿ ಮೇಲ್ವಿಚಾರಕಿಯರಾದ ಗೌರಿ ಮಾರ್ಕಾಂಡೆ, ಮಮತಾ ಗೌಡ, ಸವಿತಾ ಗೌಡ ಮತ್ತು ತಾಲೂಕಿನ VRWಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. MRW ಕವಿತಾ ನಾಯ್ಕ್ ಸ್ವಾಗತಿಸಿದ್ರು. VRW ನಾರಾಯಣ್ ನಾಯ್ಕ್ ನಿರೂಪಿಸಿದ್ರು. ಮಾರುತಿ ಬಾನಾವಳಿಕರ್ ವಂದಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೇಬೈಲ್, ಅಂಕೋಲಾ. ಎಲ್ಲರಿಗೂ ಮತ್ತೊಮ್ಮೆ ಈಗ ಈ ವೇದಿಕೆಯಲ್ಲಿ ಉದ್ಘಾಟಕರಾಗಿ ಆಗಮಿಸಿದ ಸ್ವಪ್ನ ಇವರಿಗೆ ನನ್ನ ಪರವಾಗಿ ಹಾಗೂ ಇಲ್ಲಿ ನೆರೆದ ಎಲ್ಲ VRW ಪರವಾಗಿ ಅಧಿಕಾರಿ ಪರವಾಗಿ ವಂದನೆ ಅರ್ಪಣೆ ಸಲ್ಲಿಸುತ್ತಿದ್ದೇನೆ. ಈ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸುಭಾಷ್ ಅಣ್ಣರವರಿಗೂ ಕೂಡ ನನ್ನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ವಿಕಲಚೇತನ ಇಲಾಖೆಯ ನೋಡಲ್ ಅಧಿಕಾರಿಯಾದ ಅಲ್ಲಿಂದ ಒಂದು ಪ್ರತಿಭೆಯನ್ನು ಅರಳಿಸುವಂತಾಗಬೇಕು. ಅಲ್ಲಿಂದ ಒಂದೊಂದು ಗ್ರಾಮ ಪಂಚಾಯತ್ ಒಂದೊಂದು ಪ್ರತಿಭೆಯನ್ನು ತಂದು ಈ ತಾಲೂಕು ಮಟ್ಟದಲ್ಲಿ ಇದು ಮಾಡ್ದಾಗಲೇ ಆ ಒಂದು ಬೆಳಕಿಗೆ ಬರುವುದು. ಈಗ ನಮ್ಗೆ ಇವ್ರ ಬಗ್ಗೆ ಹೆಚ್ಚೇನು ಗೊತ್ತಿಲ್ಲಾಗಿತ್ತು. ಯಾಕೆಂದ್ರೆ ಸುಭಾಷ್ ಅಣ್ಣ ನಾನು ಹೇಳ್ದ ಈ ತರ ಒಂದು ವಿಷಯ ಇದೆ, ನಿಮ್ಗೆ ನಾಳೆ ಹೇಳ್ತೀನಿ ಅಂತ ಹೇಳ್ದ. ಅದು ನನ್ಗೆ ಇವ್ರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಮನದರಿಕೆ ಮಾಡಿಕೊಟ್ಟಿದ್ದಾರೆ. ಸುಭಾಷ್ ಅಣ್ಣವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ನಾನು ಇವತ್ತೇ ನೋಡಿದ್ದೆ ಇವಳಿಗೆ, ಇವತ್ತೇ ಇವಳಿಗೆ ಧ್ವನಿ ಕೇಳಿದೆ.
ದಾಂಡೇಲಿ ನಗರಸಭೆ ವ್ಯಾಪ್ತಿಯ ಸುಭಾಷ್ ನಗರದಲ್ಲಿರುವ ಹಸೇನಾ ಹುಸೇನ ಪಂಜಾ ಧಾರ್ಮಿಕ ಕೇಂದ್ರವನ್ನ ಸುಳ್ಳು ದಾಖಲೆ ಸೃಷ್ಟಿಸಿ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ಗೆ ಸೇರಿಸಿ ಅನುದಾನ ಪಡೆಯಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಸಲೀಂ ದುಗಂದರ್ ಆರೋಪಿಸಿದ್ದಾರೆ. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 1973ರಿಂದ ಎಲ್ಲಾ ಸಮುದಾಯದವರು ಶ್ರದ್ಧಾ ಭಾವದಿಂದ ನಡೆಸಿಕೊಂಡು ಬಂದ ಹಸೇನಾ ಹುಸೇನ ಪಂಜಾ ಸಂಸ್ಥೆಗೆ 1992ರಲ್ಲಿ ನಗರಸಭೆಯ ಟರಾವಿನ ಮೂಲಕ ಸರ್ವೆ ನಂಬರ್ 7977ರಲ್ಲಿ ಅಧಿಕೃತ ದಾಖಲೆ ನೀಡಲಾಗಿತ್ತು ಎಂದು ವಿವರಿಸಿದ್ರು. ಪರವಾನಗಿ ಇಲ್ಲದೆ ಹೊಡೆದು ತಂದು ಹಾಕಿದ್ದಾರೆ. ಇದು ದಾದಾಗಿರಿ ಒಂಥರ ಆಗ್ತಾ ಇದೆ ದಾಂಡೇಲಿಯಲ್ಲಿ. ಅಲ್ಲ ಅಲ್ಲಿ ಏನ್ ಮಾಡೋ ಪ್ಲಾನ್ ಇದೆ? ಅಡಿಮಲ್ ಮಾಡ್ತಾರೆ. ಪ್ಲಾನ್ ಇದೆ. दरगाह उस जगह में हमारा झंडा कट्टा और और इन जगह में पूरा तोड़कर ऐसा ಇದು ನಮ್ದು ಇದು ನೋಡ್ದಿದ್ದು. ಆದರೆ 2002ರ ಮೇ 21ರಂದು ಪೌರಾಯುಕ್ತರ ಆದೇಶದ ಮೇರೆಗೆ ಅಂಜುಮಾನ್ ಅಧ್ಯಕ್ಷರು ಯಾವುದೇ ಮಾಹಿತಿ ನೀಡದೆ ಜಮಾತ್ ಅಂಜುಮಾನ್ ಅಹಲೆ ಸುನ್ನತಾ ಸಂಸ್ಥೆಯ ಹೆಸರನ್ನ ದಾಖಲೆಯಲ್ಲಿ ಸೇರಿಸಿ ದೀರ್ಘಕಾಲದಿಂದ ಅದನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಮೂಲಕ ಸುಳ್ಳು ದಾಖಲೆಯನ್ನ ಸೃಷ್ಟಿಸಿದ್ದಾರೆ ಎಂದು ಅವರು ಆರೋಪಿಸಿದ್ರು. ಹಾಗೆಯೇ ಲೋಕೋಪಯೋಗಿ ಮತ್ತು ಬಂದರು ಒಳನಾಡು ಇಲಾಖೆಯಿಂದ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಶಾದಿ ಮಹಲ್ ಇಲ್ಲ ಎಂದು ಎನ್ಒಸಿ ಪಡೆಯಲಾಗಿದೆ. ಆದರೆ ಕೇವಲ 50 ಮೀಟರ್ ಅಂತರದಲ್ಲಿ ಅಂಬೇಡ್ಕರ್ ಭವನ ಮತ್ತು 500ರಿಂದ 600 ಮೀಟರ್ ಅಂತರದಲ್ಲಿ ಫೈಜಲ್ ಶಾದಿ ಮಹಲ್ ನಗರೋತ್ಥಾನ ಅನುದಾನದಿಂದ ನಿರ್ಮಾಣವಾಗಿದೆ ಎಂಬುದನ್ನ ಅವರು ಪ್ರಶ್ನಿಸಿದ್ರು. ಕನಿಷ್ಠ 56 ಟಿಎಂಸಿ ನಂಬರ್ 1496 ದಾಂಡೇಲಿಯ ಸುಭಾಷ್ ನಗರದಲ್ಲಿ ಹಜರತ್ ಇಮಾಮ್ ಹಸನ್ ಹುಸೈನ್ ಅಜುಖಾನೆ ಎಂಬ ಒಂದು ದರ್ಗಾವಿದೆ. ಕನಿಷ್ಠ 56 ವರ್ಷಗಳಿಂದ ನಮ್ಮ ಪೂರ್ವಜರು ಹಾಗೂ ದಾಂಡೇಲಿಯ ಸಮಸ್ತ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಮೊಹರಂ ಹಬ್ಬ ಹಾಗೂ ಇತರ ಹಬ್ಬಗಳನ್ನು ಬಹು ಅಚ್ಚುಕಟ್ಟಾಗಿ ಆಚರಿಸುತ್ತಾ ಬಂದಿರುತ್ತೇವೆ. ಈಗ 25/11/2025ರಂದು ಇಕ್ಬಾಲ್ ಶೇಖ್ ಅಂಜುಮನೆ ಅಹ್ಲೆ ಸುನ್ನತ್ ಅವರ ಅಧಿಕಾರಿಗಳು ಯಾವುದೇ ಪರವಾನಗಿ ಇಲ್ಲದೆ ನಮ್ಮ ನಬಿಸುವಾನಿ ದರ್ಗಾವನ್ನು ಧ್ವಂಸ ಮಾಡಿದ್ದಾರೆ. ಹಾಗೆ ನಮ್ಮ ಅಶೂರ್ ಖಾನೆಗೆ ಲಾಕ್ ಅನ್ನು ಮುರಿದು ತನ್ನ ಸ್ವತಃ ಲಾಕ್ ಅನ್ನು ಹಾಕಿ ಹೋಗಿದ್ದಾರೆ. ನಮ್ಮ ಟ್ರಸ್ಟ್ 2020-21ರಲ್ಲಿ ನೋಂದಾಯಿತವಾಗಿದ್ದು ಜಾಗೆಯ ಹಕ್ಕಿನ ವಿಚಾರ ಈಗ ವಕ್ಫ್ ಬೋರ್ಡ್ ಬೆಳಗಾವಿ ನ್ಯಾಯಾಲಯದಲ್ಲಿದೆ. ಪ್ರಕರಣ ತೀರ್ಮಾನವಾಗುವವರೆಗೆ ಶಾದಿ ಮಹಲ್ ನಿರ್ಮಾಣಕ್ಕೆ ನೀಡಿರುವ ಅನುದಾನವನ್ನ ತಕ್ಷಣ ನಿಲ್ಲಿಸಬೇಕು ಎಂದು ಅವರು ಆಗ್ರಹಿಸಿದ್ರು. ಆಸ್ತಿ ಅಂತ ಹೇಳಿ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಅದೇ ಅಂತೆ ನಮ್ಮ ಅಶೂರ್ ಖಾನೆಯಲ್ಲಿ ಲಾಕ್ ಮಾಡಿದ್ದಾರೆ. ಲಾಕ್ ಮಾಡಿದ್ರೆ ಭಕ್ತಾದಿಗಳು ನೀಡಿದಂತ ಅಶೂರ್ ಖಾನೆಯಲ್ಲಿ ಬಂಗಾರ, ಮೌಲ್ಯ ವಸ್ತುಗಳು ಮತ್ತು ಹಣಕಾಸುಗಳು ಇವೆ. ಅದೇರಂತೆ ನಮ್ಮ ಅಶೂರ್ ಖಾನೆಯ ಡಾಕ್ಯುಮೆಂಟ್ಸ್ ಸಹ ಅಲ್ಲೇ ಇದೆ. ಅವರು ಅತಿಕ್ರಮವಾಗಿ ಅದೇ ಕಬ್ಜಾ ಮಾಡಿಕೊಂಡು ಅದು ನಮ್ಮ ಅಶೂರ್ ಖಾನೆಗೆ ಲಾಕ್ ಅನ್ನು ಹಾಕಿದ್ದಾರೆ. ನಮ್ಮ ಪತ್ರಿಕಾ ಬಂಧುಗಳಲ್ಲಿ ಕೇಳುಗಳ ಮತ್ತೆ ನಮ್ಮ ಶಾಸಕರಾದ ದೇಶಪಾಂಡೆ ಅವರು ಮತ್ತು ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಮಂತ್ರಿಯಾದ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರ ಎಲ್ಲರ ನಿಮ್ಮ ಮೂಲಕ ನಾನು ಕೇಳಿಕೊಳ್ಳೋದೇನೆಂದರೆ ಅವರಿಗೆ ಆಗುವಂತ ಫಂಡನ್ನು ಯಾವುದೇ ರೀತಿಯ ಲೀಕ್ ಮಾಡಬಾರದು. ಸುದ್ದಿಗೋಷ್ಠಿಯಲ್ಲಿ ವಸೀಂ ಜಮಾದಾರ್, ಮೌಲಾಲಿ ಕಣವಿ, ಮುರುಳಿ ರಾಠೋಡ್, ಸಲೀಂ ಮುಕಾಶಿ, ಮಂಜುನಾಥ್ ಕಾಂಬ್ಳೆ, ಅಮನ್ ನ್ಯಾಸಲಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತಿದ್ದುಪಡಿ ಮಾಡಿ ನಮ್ಮ ಡಾಕ್ಯುಮೆಂಟ್ ಚೇಂಜ್ ಮಾಡಿ ಅತ್ಯಂತ ಮಾಡಿದ್ದಾರೆ. ನಮ್ಮಂತೂ ಯಾವುದೋ ಹಸ್ತಕ್ಷೇಪ ಮಾಡಲಿಲ್ಲ. ಅದಕ್ಕೆ ನಮ್ದು ಹಸ್ತಕ್ಷೇಪ ಅದು ಅತ್ಯಂತ ಮಾಡಿದ್ದಾರೆ. ಅದು ಮುನ್ಸಿಪಾಲಿಟಿ ಪ್ರಾಪರ್ಟಿ ಆಗಿತ್ತು. ಇಷ್ಟೇ ಹೇಳಿ ರಿಕ್ವೆಸ್ಟ್ ಮಾಡಿ ನಾನು 2 ಮಾತ್ರ ಮುಗಿಸ್ತೇನೆ ನಾನು. ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ಪುಣೆ ಹೃದ್ರೋಗಿಗಳಿಗೆ ಕಾರವಾರದಲ್ಲಿ ಚಿಕಿತ್ಸೆ ಲಭ್ಯ.
ಬಹುಜನರ ಬೇಡಿಕೆಯ ಮೇರೆಗೆ ಕಳೆದ 25 ವರ್ಷಗಳಿಂದ ಸುಮಾರು 30,000 ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡಿದ ಪ್ರತಿಷ್ಠಿತ ಸಂಸ್ಥೆ ಪುಣೆಯ ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ವತಿಯಿಂದ ಹೃದಯ ಚಿಕಿತ್ಸಾ ಶಿಬಿರವು ನಡೆಯಲಿದೆ. ಇದೇ ಬರುವ ಡಿಸೆಂಬರ್ 6 ಶನಿವಾರ ಹಾಗೂ ಡಿಸೆಂಬರ್ 7 ಭಾನುವಾರದಂದು ಕಾರವಾರದ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಶಿಬಿರ ಆರಂಭವಾಗಲಿದೆ. ಮನೆ ಬಾಗಿಲಲ್ಲಿ ಚಿಕಿತ್ಸೆ ನೀಡಿ 3D ವ್ಯಾಸ್ಕ್ಯುಲರ್ ಟೆಕ್ ಮೂಲಕ ಸ್ಕ್ಯಾನಿಂಗ್, ಆಯುರ್ವೇದಿಕ ಔಷಧದಿಂದಲೇ ಹೃದಯ ಸಂಬಂಧಿ ಕಾಯಿಲೆ ನಿವಾರಣೆ, ಮಯೋಡ್ರಾಪ್ಸ್ ಎಕ್ಸೆಲ್ ಔಷಧವೂ ಲಭ್ಯ. ಇದು ಕಾರವಾರದಲ್ಲಿ ನಡೆಯುವ 7ನೇ ವರ್ಷದ ಶಿಬಿರವಾಗಿದೆ. ಸೀಮಿತ ಜನರಿಗೆ ಮಾತ್ರ ಅವಕಾಶ ಲಭ್ಯವಾಗಲಿದ್ದು, ಹೆಸರು ನೋಂದಾವಣೆಗಾಗಿ ಸಂಪರ್ಕಿಸಿ ಜಗದೀಶ್ ನಾಯ್ಕ್, ಮೊಬೈಲ್ ನಂಬರ್ 7020642285. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.